ಮಾಡ್ತೀವಿ ಅಂದರೆ ಫಸ್ಟು OIDC ಪ್ರೊವೈಡರ್ಸ್ನ ನಾವು ಕ್ರಿಯೇಟ್ ಮಾಡ್ತೀವಿ ತಾನೇ. ಸೊ OIDC ಓಕೆ. ಸೊ OIDC ನಾವು ಕ್ರಿಯೇಟ್ ಮಾಡ್ಕೊತೀವಿ. ಫಸ್ಟ್ ನಮಗೆ ಲೆಟ್ಸ್ ರೈಟ್ ಇಟ್. ಇದು ಈ ಕೇಸ್, ಇದು ಕ್ಲಸ್ಟರ್ ಕ್ಲಸ್ಟರ್ ವಿಚ್ ವಿಲ್ ಹ್ಯಾವ್ OIDC ಇಲ್ಲೇ ಸಿಗುತ್ತೆ. OIDC ಡೀಟೇಲ್ಸ್ ಇಲ್ಲೇ ಇರುತ್ತೆ. ಅದು ಬಿಟ್ಟರೆ ಸೊ IAM ಇಸ್ ಎ ಡಿಫ್ರೆಂಟ್ ಕಂಪೋನೆಂಟ್. IAM. So in the IAM we have policy, roles ಎಲ್ಲ ಇಲ್ಲಿರುತ್ತಲ್ಲ. ಸೊ OIDC ಇಲ್ಲಿರುತ್ತೆ. ಸೊ what we have to do is ನಾವು ಫಸ್ಟು OIDC take OIDC detail. OIDC ತಗೊಂಡು ನಾವೇನು ಮಾಡ್ತೀವಿ ಅಂದರೆ IAM ಅಲ್ಲಿ ಹೋಗಿ ಈ ಡೀಟೇಲ್ಸ್ OIDC ಡೀಟೇಲ್ಸ್ ತಗೊಂಡು ವಿ ವಿಲ್ ಗೋಯಿಂಗ್ ಟು ಕ್ರಿಯೇಟ್ ಒಂದು ಐಡೆಂಟಿಟಿ ಪ್ರೊವೈಡರ್ನ ಕ್ರಿಯೇಟ್ ಮಾಡ್ತೀವಿ. ಅದು ಫಸ್ಟ್ ಸ್ಟೆಪ್. ಓಕೆ. ಸೆಕೆಂಡ್ ಸ್ಟೆಪ್, ಸೊ ವಿಚ್ ಮೀನ್ಸ್ OIDC ಪ್ರೊವೈಡರ್ ಹ್ಯಾಸ್ ಅ ಡೀಟೇಲ್ ಆಫ್ ದ. ಓಕೆ. ಸೊ ಇದನ್ನು ನಾವು ಇಲ್ಲೇನು ಕ್ರಿಯೇಟ್ ಆಗಿರುತ್ತಲ್ಲ ಇದನ್ನು ನಾವು ತಗೊಂಡು ಲೆಟ್ಸ್ ಗೋ. ಸೊ OIDC ಪ್ರೊವೈಡರ್ಸ್ ಕ್ರಿಯೇಟ್ ಆಗಿರುತ್ತೆ. ಅದಾದಮೇಲೆ ಸೊ ಇಟ್ ಹ್ಯಾಸ್ ಕ್ಲಸ್ಟರ್ ಡೀಟೇಲ್ಸ್, ಐಡೆಂಟಿಟಿ ಪ್ರೊವೈಡರ್. ಈ ಐಡೆಂಟಿಟಿ ಪ್ರೊವೈಡರ್ಸ್ ನಾವು ತಗೊಂಡು OIDC ಪ್ರೊವೈಡರ್ಸ್ ಕ್ರಿಯೇಟ್ ಮಾಡ್ತೀವಿ ಫಸ್ಟು. ಆಮೇಲೆ OIDC ತಗೊಂಡು IAM ರೋಲ್ ಕ್ರಿಯೇಟ್ ಮಾಡ್ತೀವಿ. ಈ IAM ಸೆಕೆಂಡ್ ಸ್ಟೆಪ್. ಸೊ ದಟ್ ವಿಲ್ ಬಿ ಅವರ್ ಸೆಕೆಂಡ್ ಸ್ಟೆಪ್. IAM ವಿತ್ ಪರ್ಮಿಷನ್. ಈ ಐಡೆಂಟಿಟಿ ಪ್ರೊವೈಡರ್ OIDC ಟ್ರಸ್ಟ್ ಪಾಲಿಸಿ ಏನಿರುತ್ತಲ್ಲ ಅದನ್ನು ನಾವು ಆ ಪ್ರೊವೈಡರ್ಸ್ ತಗೊಂಡು ಇಲ್ಲಿ ಜೊತೆಗೆ ನಾವು ಈ ಸ್ಪೆಸಿಫೈ OIDC then will create S3 ಪರ್ಮಿಷನ್ಸ್ ತಗೊಂಡು ಒಂದು IAM ಕ್ರಿಯೇಟ್ ಮಾಡ್ಕೋತೀವಿ. ಆಯ್ತಲ್ಲ, ಇದಾಯಿತು. ಸೊ ಅಗೇನ್ ಇಲ್ಲಿ ಬಂದು ಸ್ಟೆಪ್ ನಂಬರ್ 3 ನಾವೇನು ಮಾಡ್ತೀವಿ ಅಂದರೆ ಒಂದು ಸರ್ವಿಸ್ ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ. ಆ ಸರ್ವಿಸ್ ಅಕೌಂಟ್ ಹೆಂಗೆ ಯೂಸ್ ಮಾಡ್ತೀವಿ ಅಂದರೆ ಇಲ್ಲಿ ಏನು ARN ಕ್ರಿಯೇಟ್ ಆಗಿರುತ್ತಲ್ಲ ವಿಲ್ ಜಸ್ಟ್ ಆ್ಯಡ್ ದ್ಯಾಟ್ ಕನೆಕ್ಷನ್ಸ್ ನೋಡಿ. ವಿಲ್ ಜಸ್ಟ್ ಆ್ಯಡ್ ಸರ್ವಿಸ್ ಅಕೌಂಟ್. ಸೊ ವಿಚ್ ಮೀನ್ಸ್ S3 ಪರ್ಮಿಷನ್ಸ್. ವಿ ಹ್ಯಾವ್ S3 ಪರ್ಮಿಷನ್ಸ್. ಇದು ಆಲ್ರೆಡಿ S3 ಪರ್ಮಿಷನ್ಸ್ ಇದರಲ್ಲಿದೆ. ಸೊ ಇದನ್ನು ಆ್ಯಡ್ ಮಾಡ್ತಾ ಇದ್ವಿ. ಸೊ ವಿಚ್ ಮೀನ್ಸ್ ಇಟ್ ಗಾಟ್ ಆಕ್ಸೆಸ್ ಪರ್ಮಿಷನ್ ಟು S3. ಈ S3 SA-ನಲ್ಲಿ ಸರ್ವಿಸ್ ಅಕೌಂಟ್ಸ್ ಯಾವ ಕ್ರಿಯೇಟ್ ಮಾಡ್ತೀವಿ ಅದಕ್ಕೆ ಆಲ್ರೆಡಿ ಇದನ್ನು ನಾವು ಅನೋಟೇಟ್ ಮಾಡ್ತೀವಿ. ಓಕೆ. ಸೊ ಅದನ್ನು ಈ ಡಿಪ್ಲಾಯ್ಮೆಂಟ್ ಫೈಲಲ್ಲಿ ಈ ಸ್ಪೆಸಿಫೈ ಯೂಸ್ ದಿಸ್ SA ಅಂತ ಹೇಳಿದಾಗ ಇಟ್ ವಿಲ್ ಗೋಯಿಂಗ್ ಟು ಯೂಸ್ ಸೊ ದಟ್ ಬೇಸ್ಡ್ ಆನ್ ಅ ಪಾರ್ಟ್ಸ್ ವಿಚ್ ಕ್ರಿಯೇಟೆಡ್ ಔಟ್ ಆಫ್ ದಿಸ್ ಡಿಪ್ಲಾಯ್ಮೆಂಟ್ ವಿಲ್ ಆಲ್ರೆಡಿ ಹ್ಯಾವ್ ಆಕ್ಸೆಸ್ ಟು S3. ಓಕೆ. ಇದು ನಿಮಗೆ OIDC-ನಲ್ಲಿ OIDC ಪ್ರೊವೈಡರ್ಸ್ ಯೂಸ್ ಮಾಡಿದಾಗ ಆಗುತ್ತೆ. ನೋಡಿ ಲೈಕ್ ವಿ ಹ್ಯಾವ್ ಡೀಟೇಲ್ಸ್ ಆಫ್ OIDC. ವಿ ಕ್ರಿಯೇಟ್ ಐಡೆಂಟಿಟಿ ಪ್ರೊವೈಡರ್. ಆ ಐಡೆಂಟಿಟಿ ಪ್ರೊವೈಡರ್ ತೊಗೊಂಡಿರ್ತೀವಿ. IAM ಕ್ರಿಯೇಟ್ ಮಾಡಬೇಕಾದ್ರೆ ಐಡೆಂಟಿಟಿ ಪ್ರೊವೈಡರ್ಸ್ ಯೂಸ್ ಮಾಡಿ ಇದ್ರ ಪರ್ಮಿಷನ್ಸ್ ಸೆಟ್ ಮಾಡಿ ಒಂದು IAM ರೋಲ್ಸ್ ಕ್ರಿಯೇಟ್ ಮಾಡ್ಕೊತೀವಿ. ಆ IAM ರೋಲ್ನ ಈ ಸರ್ವಿಸ್ ಅಕೌಂಟ್ಸ್ ಏನು ಕ್ರಿಯೇಟ್ ಮಾಡ್ತೀವಲ್ಲ ಅದಕ್ಕೆ ನಾವು ಅನಾಟ್ ಮಾಡ್ತೀವಿ. ಸೊ ಇಟ್ ಮೀನ್ಸ್ ಇಟ್ ಹ್ಯಾಸ್ ಗಾಟ್ ಆಕ್ಸೆಸ್ ಟು ದಿಸ್ ಐಡೆಂಟಿಟಿ ಪ್ರೊವೈಡರ್ ವಿಲ್ ಹ್ಯಾವ್ ಆಕ್ಸೆಸ್ ಟು ಇಟ್. ಹಾಗಾಗಿ ಇಟ್ ವಿಲ್ ಗೋಯಿಂಗ್ ಟು ಏಬಲ್ ಟು ಆಕ್ಸೆಸ್. ಸೊ ಇದೆಲ್ಲ ಸಿಕ್ಬಿಡುತ್ತೆ ಯಾಕೋ ಈ ಸರ್ವಿಸ್ ಅಕೌಂಟ್ಗೆ. ಯೂಸಿಂಗ್ ದಿ ಸರ್ವಿಸ್ ಅಕೌಂಟ್ ಯಾವುದೇ ಡಿಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ರು ಆ ಡಿಪ್ಲಾಯ್ಮೆಂಟ್ ವಿಲ್ ಹ್ಯಾವ್ ಆಕ್ಸೆಸ್ ಟು S3. ಸೊ ಲೈಕ್ ದಿಸ್ ಎನಿ ಸರ್ವಿಸಸ್ it can be S3, it can be RDS, okay, it can be LV, anything, any services etc. ಇದಕ್ಕೆಲ್ಲ ಆಕ್ಸೆಸ್ ನಾವು ಕೊಡ್ಬೋದು. ಹೆಂಗೆ ಅಂದರೆ ಲೈಕ್ ಯೂಸಿಂಗ್ IAM OIDC ಪ್ರೊವೈಡರ್ಸ್ಗೆ ಕ್ಲಸ್ಟರಿಗೆ ನಾವು ಈ ಎಲ್ಲ AWS ಸರ್ವಿಸಸ್ಗೆ ಆಕ್ಸೆಸ್ ಕ್ರಿಯೇಟ್ ಮಾಡ್ಬೋದು ಬೇಸ್ಡ್ ಆನ್ ವಾಟ್ ವಿ ಆರ್ ಗಿವಿಂಗ್. ಓಕೆ. ವಾಟ್ OIDC and what it can along with the permissions, what permissions you wanted to give. ಆ ಥರ this cluster will be able to work on all the different services. Okay. So this is how it works during OIDC providers. Okay, I'll just roll. So this is web identity. ನಾವು ಯಾವಾಗ OIDC ಎಲ್ಲ ಯೂಸ್ ಮಾಡ್ತೀವಿ ಅವಾಗ OID ಯಾವಾಗ ನಾವು ವೆಬ್ ಐಡೆಂಟಿಟಿ ಯೂಸ್ ಮಾಡ್ತೀವಿ. ರಿಫ್ರೆಶ್ ಮಾಡಿ, ರಿಫ್ರೆಶ್ ಇರೋದೇ ಒಂದು
ರೀಸೆಂಟ್ಲಿ ಕ್ರಿಯೇಟೆಡ್ ಆಡಿಯನ್ಸ್ ಜಾಸ್ತಿ ಸೆಟ್ ಮಾಡಿದ್ದೀವಿ. ನೆಕ್ಸ್ಟ್ ಯಾವ ಪರ್ಮಿಷನ್ಸ್ ಕೊಡಬೇಕು ಅದಕ್ಕೆ? S3 ಪರ್ಮಿಷನ್ಸ್ ಕೊಡ್ಬೇಕು. S3 I can give a read-only access. Next, I can give S3 IR SA read-only. Okay. So you can see here, you can specify you can specify who to give, who not to give. So like which which namespace I'm allow ಮಾಡ್ಬೋದು ಇದನ್ನೆಲ್ಲ ನಾವು ಇದನ್ನ ಸೆಟ್ ಮಾಡ್ಬೋದು right now. So for STC, okay, click next, create role, it's created. Okay. So S3, that's for S3 only. So ಇವಾಗ ನೆಕ್ಸ್ಟ್ ಏನ್ ಮಾಡಬೇಕು? ಗೋ ಟು ದ ಕ್ಲಸ್ಟರ್. ಸೊ ಸೆಕೆಂಡ್ ಸ್ಟೆಪ್ ಆಯ್ತಾ? ಫಸ್ಟ್ ಪಾಲಿಸಿ ನಾವು ಐಡಿಸಿ ಕ್ರಿಯೇಟ್ ಮಾಡಿ S3 ಕೊಟ್ಟಿವಿ. ದಿಸ್ ಇಸ್ ಡನ್. ನೆಕ್ಸ್ಟ್ ಗೋ ಟು ಸರ್ವಿಸ್ ಅಕೌಂಟ್. ಗೋ ಹಿಯರ್, ಗೋ ಟು Kubernetes ಕ್ಲಸ್ಟರ್, ಕೀಪ್ CTL. ನಾನು ಏನು ಮಾಡ್ತೀನಿ? ಸೊ ಅಲಿಯಾಸ್ ಕ್ರಿಯೇಟ್ ಮಾಡ್ತೀನಿ. ಅಲಿಯಾಸ್ ಕೀಪ್ CTL. ಸೊ ಕೆ ಗೆಟ್ SA. ಸೊ ಡಿಫಾಲ್ಟ್ ನೇಮ್ ಸ್ಪೇಸ್ ಅಲ್ಲಿ ರೈಟ್ ನಾವು ಇಟ್ಸ್ ಇನ್ ದ ಡಿಫಾಲ್ಟ್ ನೇಮ್ ಸ್ಪೇಸ್. ಇನ್ ದ ಡಿಫಾಲ್ಟ್ ನೇಮ್ ಸ್ಪೇಸ್ ದೇರ್ ಇಸ್ ಓನ್ಲಿ ಒನ್ ಸರ್ವಿಸ್ ಅಕೌಂಟ್ ಇದೆ. ಇವಾಗ ನೀವು ಒಂದು ಸರ್ವಿಸ್ ಅಕೌಂಟ್ಸ್ ನಾವು ಕ್ರಿಯೇಟ್ ಮಾಡೋಣ. ಹೊಸ ಸರ್ವಿಸ್ ಅಕೌಂಟ್ ನಾವು ಇಲ್ಲಿ ಕ್ರಿಯೇಟ್ ಮಾಡೋಣ. ಕ್ರಿಯೇಟ್ ಸರ್ವಿಸ್ ಅಕೌಂಟ್. I can create for anything like simple. Next, service account create ಆಗಿದೆ. kubectl get SA nginx -o YAML. ಸೊ ನಿಮಗೆ ಈ ಸರ್ವಿಸ್ ಅಕೌಂಟ್ ಗೊತ್ತಾಗುತ್ತೆ. ಸರ್ವಿಸ್ ಅಕೌಂಟ್, okay, this is the metadata name and all of the details we have. So what we can do, ನಾವು ಈ ಸರ್ವಿಸ್ ಅಕೌಂಟ್ ಯೂಸ್ ಮಾಡ್ತಿದ್ದೀವಿ. ಇದನ್ನ ನಾವು IRS ನ ಈ ಸ್ಪೆಸಿಫಿಕ್ ಈ IRS ನಾನು ಯೂಸ್ ಮಾಡಬೇಕು ಅಂದ್ರೆ what I have to do is, okay, role, let's go to service account, that here, then go to service account and annotations ಆಡ್ ಮಾಡಬೇಕು. IAM role ನಾವು ಕ್ರಿಯೇಟ್ ಮಾಡ್ತೀವಲ್ಲ, annotations ಇಲ್ಲಿ ಆಡ್ ಮಾಡಿಲ್ಲ. ಸೊ ಹೇಗೆ annotations ಆಡ್ ಮಾಡೋದು? ಸೊ kubectl, you can add it. You can add it, or you can two way you can do. One thing is that YAML, or else you can do edit ಅಂತ ಮಾಡಿದ್ರೆ ಇದು ಸೇವ್ ಆಗುತ್ತೆ. One way. First method, edit. ಇಲ್ಲಿ ಏನು ಮಾಡ್ಬೋದು? You add annotations. EKS, AWS, Amazon, AWS.com, ರೋಲ್ ನೇಮ್. ರೋಲ್ ಯಾರನ್ನು ಯಾವ ರೋಲ್ ಯೂಸ್ ಮಾಡಬೇಕು ಆ ರೋಲ್. ಇವಾಗ ಇದೆಲ್ವಾ ರೋಲ್ ನೇಮು? ಕ್ಲಿಕ್ ಆನ್ ಹಿಯರ್. ಸೊ ಗೋ ಟು ದಿಸ್ ARN. Paste, read only. Okay, it has saved here. Okay, this is the file. Okay, kubectl, apply, -f, annotations, mapping, ಇದು ರೆಗ್ಯುಲರ್ ಎರರ್. Okay, somewhere we have EI -tmp/kubectl one I annotations. Okay, there we have Amazon, AWS.com, ARN, give a space, ಆದ್ಮೇಲೆ space. Is that a few syntax issue? Let's apply the same file. So look, if service account has been created, so service account has been created. K get SA, so it will have nginx. ಸರ್ವಿಸ್ ಅಕೌಂಟ್ ಇದರಲ್ಲಿ ರೂಲ್ಸ್ ಕೂಡ ಮ್ಯಾಪ್ ಆಗಿರುತ್ತೆ. ಸೊ ರೈಟ್ ನಾವು ಇವಾಗ ಎಲ್ಲಿವರೆಗೂ ರೀಚ್ ಆದ್ವಿ ಅಂದ್ರೆ, ಸೊ ಸರ್ವಿಸ್ ಅಕೌಂಟ್ ಕ್ರಿಯೇಟ್ ಮಾಡಿದ್ವಿ, ಅನೋಟೇಟ್ ಮಾಡಿದ್ವಿ. Done. So update the deployment. So right now I don't have any deployment. Let's create a deployment. Okay, so vi
Next, deployment. YAML. If an I will do have a simple deployment file pasted here. Okay. So deployment is deployment. I have labels. I have selectors as well. Regular template and container. It takes a direct image. Let's get test. ಅದನ್ನ ಯೂಸ್ ಮಾಡ್ಕೊಳ್ಳುತ್ತೆ ಅದನ್ನ ಅಪ್ಲೈ ಮಾಡೋಣ. Okay. kubectl apply if f. Okay. So right now, okay, first ಸರ್ವಿಸ್ ಅಕೌಂಟ್ ಆ್ಯಪ್ ಮಾಡಿಲ್ಲ ಹಾಗೆ ಮಾಡ್ತೀನಿ. kubectl a apply hyphen app next YAML. Okay. So enter inside kubectl get oh next ಇದೆ it is creating is running a exec 90 190 code name hyphen n bash here AWS S3 service account ಇದ್ರೆ so AWS CLI ಇಲ್ಲ. So what I'll do is I'll install AWS CLI ಒಳಗಡೆ I'll official install AWS CLI regular installation sudo update ಮಾಡೋಣ. Okay. apt install zip if my zip ಆಗಿದೆಯಾ. So I'll go for the next command AWS ಡೌನ್ಲೋಡ್ ಆಗಿದೆ ಫೈಲ್ ಅನ್ಸಿಪ್ ಮಾಡ್ತಾ ಇದ್ದೀನಿ. Okay. So the next command is zip. It is sudo AWS sudo ಏನಿಲ್ಲ. So AWS install by default is ಆಗಿರುತ್ತೆ. Good. So we are able to do install remove. So AWS hyphen hyphen version. So AWS versions install ಆಗಿದೆ. Okay. ಇವಾಗ ನಮಗೆ S3 access ಮಾಡಿ. AWS S3 ಲೀಸ್ಟ್ ಆಗುತ್ತಾ? ಸಾರಿ ಸಿ ಆಗ್ತಾ ಇಲ್ಲ. ಓಕೆ ನಾವು ಕಾನ್ಫಿಗರ್ ಮಾಡಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ here kubectl get sa out of this set set a get sa. ಇವಾಗ ಇಲ್ಲಿ ನಾವು ನಾವು ಡಿಪ್ಲಾಯ್ಮೆಂಟ್ ಏನು ಡಿಪ್ಲಾಯ್ ಮಾಡಿದ್ದೀವಲ್ಲ ctl a get deploy a edit deploy ಸ್ಪೆಸಿಫೈ ಮಾಡಿ ಸರ್ವಿಸ್ ಅಕೌಂಟ್ ಹೇಗೆ ನಾವು ಸರ್ವಿಸ್ ಅಕೌಂಟ್ ನೇಮ್ is get sa nginx ಅಂತ ತಗೊಂಡಿದ್ದೀನಪ್ಪ. ಸೊ ಅಗೇನ್ ಗೋ ಬ್ಯಾಕ್ ಆ್ಯಡ್ ಸರ್ವಿಸ್ ಅಕೌಂಟ್ ಸರ್ವಿಸ್ ಅಕೌಂಟ್ ನೇಮ್ nginx ಇದನ್ನು ಯೂಸ್ ಮಾಡಿ ಸರ್ವಿಸ್ ಅಕೌಂಟ್ ಎಲ್ಲ ಯಾವ್ದಕ್ಕೆ ಮ್ಯಾಪ್ ಆಗಿದೆ ರೋಲ್ ಹೇಗೆ ಏನು ಮಾಡಿದ್ದೀವಿ ರೋಲ್ ವಿ ಹ್ಯಾವ್ ನಾವು ಒ ಐ ಡಿ ಸಿಗೆ ಇದು ಮಾಡಿದ್ವಿ ರೈಟ್. ಸೊ ಇವಾಗ ಎಲ್ಲಿವರೆಗೂ ಮಾಡಿದ್ವಿ ಇವಾಗ ಆಯ್ತಲ್ಲ ಅಷ್ಟು ಒ ಐ ಡಿ ಸಿ ಕ್ರಿಯೇಟ್ ಮಾಡಿ ಐ ಎಮ್ ಅಲ್ಲಿ ನಾವು ಐ ಎಮ್ ಕ್ರಿಯೇಟ್ ಮಾಡಬೇಕಾದ್ರೆ ಈ ರೋಲ್ ಕ್ರಿಯೇಟ್ ಮಾಡಬೇಕಾದ್ರೆ ಒ ಐ ಡಿ ಸಿ ಕೊಟ್ಟು ಇದು ಮಾಡಿದ್ವಿ. ಆಮೇಲೆ ಇಲ್ಲಿ ಏನು ಕ್ರಿಯೇಟ್ ಆಗಿರುತ್ತಲ್ಲ ಐ ಎಮ್ನ ಆ ಸರ್ವಿಸ್ ಅಕೌಂಟ್ಗೆ ಅನೋಟೇಟ್ ಮಾಡಿದ್ವಿ. ಓಕೆ ಸೊ ಲೈಕ್ ದ್ಯಾಟ್ ಇಟ್ ಇಸ್ ಗೆಟಿಂಗ್ ಪರ್ಮಿಷನ್ಸ್ ಹೀಗೆ ಬರ್ತಾ ಇದೆ. ಸೊ ಇದನ್ನು ಅನೋಟೇಟ್ ಮಾಡ್ತೀವಿ ಡಿಪ್ಲಾಯ್ಮೆಂಟ್ ಅಲ್ಲಿ ಎಸ್ ಹಾಕಿದ್ದೀವಿ ಇವಾಗ ಎಕ್ಸಿಕ್ ಮಾಡಿ ನೋಡಿ. ಓಕೆ ಇವಾಗ ರೈಟ್ ನಾವು ಇಲ್ಲಿ ಸೇವ್ ಆಗಿದೆ. Where is that? CTL apply -f ಡಿಪ್ಲಾಯ್ಮೆಂಟ್ ಏನು ಸೇವ್ ಮಾಡಿದೆ ಎಡಿಟ್ ಮಾಡಿದ್ದು ಇಲ್ಲಿದೆ ಅದು ಅಪ್ಲೈ ಮಾಡಿ. ಸಮ್ವೇರ್ ಓಕೆ ಲಾಸ್ಟ್ ಟೈಮ್ ಥರನೇ ಇವಾಗ ಇಟ್ ಸಮ್ ಟೈಪ್ CTL edit for ಸರ್ವಿಸ್ ಇಲ್ಲಿ ಸ್ಪೆಕ್ ಹತ್ರ ನೋಡಿ be careful when you are doing edit. Okay. So apply the same thing. It is invalid value service account. Just check account name. Is it correct? Service check service now name next field. Okay. What did I do? Let me check once again. Service name. Oh, sorry. Where? Okay, this is wrong. It's wrong. So where we are applying is deployment in the containers ಇಲ್ಲಿರುತ್ತಲ್ಲ deployment. Go to the containers where we are creating. There we need to apply.
service account name Nginx. ಇವಾಗ ಅಪ್ಲೈ ಮಾಡ್ತೀನಿ. It worked. CTL A get your ಸಪೋರ್ಟ್ ಆಗಿದೆ. A exec hyphen IT paste hyphen bash. So AWS S3 ls. Okay, now again I have to do AWS CLI installations. Let's go. So um, let's go to official document and install. See, first unzip ಇಲ್ಲ unzip install ಮಾಡ್ಕೊಳ್ಳೋಣ. apt update apt install zip. ಇವಾಗ ಡಾಕ್ಯುಮೆಂಟ್ ಪೇಸ್ಟ್ ಅಂಡ್ ಸುಡೋ ಇಲ್ಲ ಅಲ್ಲಿ ಫೇಲ್ ಆಗ್ಬೋದು ಅಷ್ಟೇ. ನೋಡಿ ಈ ಕಮಾಂಡ್ ಸುಡೋ ಇದೆಯಲ್ಲ ಫೇಲ್ ಆಗ್ಬೋದು. ಐ ಜಸ್ಟ್ ರಿಮೂವ್ ದಿಸ್ ಬಿಕಾಸ್ ಕಂಟೈನರ್ ಸುಡೋ ಸಪೋರ್ಟ್ ಆಗಲ್ಲ. One line, the second line, and the third line. So let's go, paste it, enter. AWS version already service account ಇದೆ. AWS S3 ls. See, we have an access okay, is listing. So ಇದು ನಾವು IRSA ಯೂಸ್ ಮಾಡಿದಾಗ verify the permission. It's working. So this part is done. What I'll do, I'll clear this kubectl cube get all default cube get all. Oh, sorry, I'm inside the pod. Set k get all. ಇವಾಗ ಸರ್ವಿಸ್ ಅಕೌಂಟ್ ಎಲ್ಲ ರಿಮೂವ್ ಮಾಡ್ಬಿಡ್ತೀನಿ. Okay. So first I'll remove deployment cube, delete, deploy, this deployment, paste. Or ನಾನು ಯಾವ ಫೈಲ್ ಡಿಪ್ಲಾಯ್ಮೆಂಟ್ ಮಾಡಿದ್ನಲ್ಲ l/temp ಫೋಲ್ಡರ್ಲೆಲ್ಲ ಡಿಪ್ಲಾಯ್ಮೆಂಟ್ ಮಾಡಿದ್ದು. So okay, this is quite difficult to say. Okay, I think this is the one deployment. I should have renamed it. Anyway, that's okay. Let's remove this cube, delete, deploy. Give it the deployment name. It's this one. So even this is by default. Yeah. So next ನಾನು ಏನು ಮಾಡಬೇಕು SA cube get SA ಸರ್ವಿಸ್ ಅಕೌಂಟ್ ಇವಾಗಿರೋದು OIDC ಅದು ಯಾವುದು I'll remove this. Cube delete SA engine. So now we don't have a service account. I'll clean up. This is the cleaning up process. What I do is I'll delete this. It's done. Delete it. Let's go to IDC provider. I'll go. Done. We have cleaned up all this. IDC ಇತ್ತಲ್ಲ ರಿಮೂವ್ ಮಾಡಿದ್ವಾ, ಅಲ್ಲಿ ರೋಲ್ಸ್ ಇತ್ತಾ, ಹಿಸ್ಟ್ರಿ ಪರ್ಮಿಷನ್ ಅದು ರಿಮೂವ್ ಮಾಡಿದ್ವಿ, ಸರ್ವಿಸ್ ಅಕೌಂಟ್ ರಿಮೂವ್ ಮಾಡಿದ್ವಿ, ಸರ್ವಿಸ್ ಅಕೌಂಟ್ ಅನೋಟೇಷನ್ ಇತ್ತು, ಅಲಾಂಗ್ ವಿತ್ ದ ಸ್ಟೇಟಸ್ ಡಿಪ್ಲಾಯ್ಮೆಂಟ್ ಡಿಲೀಟ್ ಮಾಡಿದ್ವಿ. We have nothing. So now we have to go pod identity. How pod identity is different. Okay. So pod identity ನಲ್ಲಿ ಏನು ಮಾಡ್ತೀವಿ ಅಂದ್ರೆ go to yes add-ons ಅಲ್ಲಿ get more add-ons. ಇಲ್ಲಿ ನೀವು pod identity search for pod identity agent, select it and install it. That's what I have selected it. I don't want any other things. Next, these are all agents. Okay, so versions pod identity agent ಯಾವ್ದು ಬೇಕು ನಮಗೆ ಇರೋ cluster very recent one. Optional configuration you can specify. Okay, I'm just going with the plain configurations. Click next. Okay, so ಇದು select add-ons. The only add-ons I have selected and IAM rules identity. Okay, pod identity ಹೋಗಬೇಕಾದ್ರೆ so first identity install ಮಾಡ್ತಾ ಇದ್ದೀನಿ. Let's go. ಅದನ್ನ ರೋಲ್ ಮಾಡಿದ್ಮೇಲೆ ಅಪ್ಲೈ ಮಾಡೋಣ ಇದನ್ನ ಸರ್ವಿಸ್ ಅಕೌಂಟ್ ಎಲ್ಲ. ಸೊ ಇನ್ಸ್ಟಾಲ್ ಆಗ್ತಾ ಇದೆಯಾ ಇಲ್ಲಿ ನೋಡಿ, ಇಟ್ ಇಸ್ ಕ್ರಿಯೇಟಿಂಗ್. ಕ್ರಿಯೇಟ್ ಆಗಬೇಕಾದ್ರೆ ಫಸ್ಟ್ ಹೋಗಿ get
PO-N Cube Systems. ಚೆಕ್ ಮಾಡಿ ನೋಡಿ, ಅಲ್ಲಿ ಐಡೆಂಟಿಟಿ ಬಂದು ನೋಡಿ, ಇಟ್ಸ್ ರನ್ನಿಂಗ್ ಫಾಸ್ಟ್ 15 seconds. ಇರೋದೊಂದೇ ನೋಡು, ಇಟ್ಸ್ ಅ daemon sets. Okay, so refresh it, give it some time. It's active. Okay, pod entity active. So now first step is install add-on. I have done. ಸೊ ಇವಾಗ ನಾವು OIDC ಬಗ್ಗೆ ನಾವು ನೋಡಿದ್ವಿ. OIDCನಲ್ಲಿ ಏನೇನಾಗುತ್ತೆ, ಹೇಗಾಗುತ್ತೆ, ಹೇಗೆ ಕನೆಕ್ಷನ್ ಸಿಗುತ್ತೆ ಅಂತ. ಅದೇ ನಿಮಗೆ ಪಾಲಿಸಿ ಏಜೆಂಟ್ಸ್ ಯೂಸ್ ಮಾಡಿದಾಗ ಹೇಗಾಗುತ್ತೆ, ಈ ಥರ ನಾವು ಅನೋಟೇಟ್ ಮಾಡಬೇಕಾ, ಓಕೆ, ಅದೆಲ್ಲ ನಾವು ಇಲ್ಲಿ ನೋಡ್ಬೋದು. ಸೊ ಇವಾಗ ನಾವು ನೋಡಿ ಸಿಂಪಲ್ ಆಗಿ ಫಸ್ಟ್ ಸ್ಟೆಪ್, ಇಲ್ಲಿ ಆಲ್ರೆಡಿ ನಮಗೆ ಏಜೆಂಟ್ಸ್ ಇರುತ್ತೆ ಇಲ್ಲಿ. ಸೊ ವಿ ವಿಲ್ ಗೋಯಿಂಗ್ ಟು ಇನ್ಸ್ಟಾಲ್ ಪಾಡ್ ಐಡೆಂಟಿಟಿ ಏಜೆಂಟ್ಸ್. ಏಜೆಂಟ್ ಇದೊಂದು ಆ್ಯಡ್ ಆನ್ ಇನ್ಸ್ಟಾಲ್ ಮಾಡ್ತೀವಿ ಅಲ್ವಾ. ಸೊ ಇದನ್ನು ನಾವು ಇನ್ಸ್ಟಾಲ್ ಮಾಡಿರ್ತೀವಿ. ಸೊ ಪಾಡ್ ಐಡೆಂಟಿಟಿನಲ್ಲಿ ಇರುತ್ತೆ. ಓಕೆ, ಇವಾಗ ಇದಕ್ಕೆಲ್ಲ OIDC ಏನು ಬೇಕಾಗಿರೋಲ್ಲ. ಸೊ ಇದರಲ್ಲಿ ಫಸ್ಟ್ ಸ್ಟೆಪ್ ಏನು ಅಂದರೆ, ಫಸ್ಟ್ ಸ್ಟೆಪ್ ವಿ ಹ್ಯಾವ್ ಟು ಜಸ್ಟ್ ಕ್ರಿಯೇಟ್ IAM. ಸೊ ಇಲ್ಲಿ ನಾವು IAM ಮಾಡ್ತೀವಿ, ಡೈರೆಕ್ಟಾಗಿ ಇಲ್ಲಿ IAM ಕ್ರಿಯೇಟ್ ಮಾಡ್ತೀವಿ. IAM ಕ್ರಿಯೇಟ್ ಮಾಡಬೇಕಾದ್ರೆ ನಿಮಗೆ ಸರ್ವಿಸಸ್, ರೆಗ್ಯುಲರ್ ಟೈಪ್ ಆಫ್ ಸರ್ವಿಸಸ್ ಬರುತ್ತಲ್ಲ, ಅಲ್ಲಿ ನಿಮಗೆ EKS ಐಡೆಂಟಿಟಿ ಪ್ರೊವೈಡರ್ ಅಂತ ಇರುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡಿದರೆ ಇಟ್ ವಿಲ್ ಗೋಯಿಂಗ್ ಟು ಟೇಕ್ ಯು, ಇಟ್ ವಿಲ್ ಆಸ್ಕ್, ಅದರಲ್ಲಿ ನಿಮಗೆ ಇಟ್ ವಿಲ್ ಆಸ್ಕ್ ವಾಟ್ ಪರ್ಮಿಷನ್ಸ್ ಯು ನೀಡ್. S3 ಬೇಕು. ಸೊ ಕ್ರಿಯೇಟ್ ದಟ್. ಒಂದ್ಸಲಿ ಇದನ್ನು ನೀವು ಕ್ರಿಯೇಟ್ ಮಾಡ್ತೀರಾ, ಸೊ IAM ರೆಡಿ ಇರುತ್ತೆ. ಓಕೆ, IAM ರೆಡಿ ಇದೆ. ಸೊ ಇಲ್ಲಿ ಆಬ್ವಿಯಸ್ಲಿ ನಮಗೆ ಸರ್ವಿಸ್ ಅಕೌಂಟ್ಸ್ ಕ್ರಿಯೇಟ್ ಮಾಡ್ತೀವಿ, ಒಂದು ಸರ್ವಿಸ್ ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ. ಇಲ್ಲಿ ನಾವು ಏನು IAM ಮಾಡ್ತೀವಲ್ಲ, ಇದನ್ನೆಲ್ಲ ಅನೋಟೇಷನ್ಸ್ ಏನು ಬೇಡ. ಓಕೆ, ಅನೋಟೇಷನ್ಸ್ ಏನು ಬೇಡ. ಯಾಕೆ ಅಂದರೆ ಈ ಪಾರ್ಟ್ಸ್ ಇರುತ್ತಲ್ಲ, ಇಲ್ಲಿ ಐಡೆಂಟಿಟಿ ಪ್ರೊವೈಡರ್ಸ್, ನಾವೇನು ಮಾಡ್ತೀವಿ, ಈ ಏನು ಕ್ರಿಯೇಟ್ ಮಾಡ್ತೀವಲ್ಲ, ಇಲ್ಲಿ ಆ್ಯಡ್ ಆನ್ಸ್ ಬರುತ್ತೆ. ಈ ಆ್ಯಡ್ ಆನ್ಸ್ಗೆ ನಾವು ಅಸೈನ್ ಮಾಡಬೇಕು. ಏನು ಅಸೈನ್ ಮಾಡಬೇಕು? IAM ಕ್ರಿಯೇಟ್ ಮಾಡಿರ್ತೀವಲ್ಲ, ಅದನ್ನು ಇಲ್ಲಿ ಅಸೈನ್ ಮಾಡಿದ್ರೆ ಇಟ್ ಹ್ಯಾಸ್ ಆ್ಯಡ್ ಆನ್ ಏಜೆಂಟ್ಸ್ ಅಂತ ಇರುತ್ತೆ. ಓಕೆ, ಇಟ್ ವಿಲ್ ಗೋಯಿಂಗ್ ಟು ಟೇಕ್ ದ್ಯಾಟ್ and it will ensure that permissions are passed during the configuration. So SA, it doesn't need to annotate if SA a specific service account, specific ಆಮೇಲೆ ಇಲ್ಲಿ ನೀವು ಸರ್ವಿಸ್ ಅಕೌಂಟ್ ಕೊಡಬೇಕಾಗುತ್ತೆ. ಯಾವ ಸರ್ವಿಸ್ ಅಕೌಂಟಿಗೆ ಮ್ಯಾಪ್ ಮಾಡ್ತಾ ಇದೀವಿ, ಇಲ್ಲೇನು ಅನೋಟೇಟ್ ಮಾಡಬೇಕಾಗಿಲ್ಲ. ಸೊ ಅದೇನು ಮಾಡುತ್ತೆ ಅಂದರೆ, ಸೊ ಆಟೋಮೆಟಿಕ್ಲಿ ದಿಸ್ ಏಜೆಂಟ್ ವಿಲ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ಲೆಟ್ ಆಲ್ ದ ಡಿಪ್ಲಾಯ್ಮೆಂಟ್ ನೋಸ್ ವಾಟ್ ಲೆವೆಲ್ ಆಫ್ ಅನ್ ಆಕ್ಸೆಸ್ ಇಟ್ ಹ್ಯಾಸ್. ಇದೇನು ಆಕ್ಸೆಸ್ ಇದೆ ಅಂತ ಇದಕ್ಕೆ ಆಲ್ರೆಡಿ ಗೊತ್ತಾಗುತ್ತೆ. ಇದು ಫಸ್ಟ್ IAM ಕ್ರಿಯೇಟ್ ಮಾಡ್ತೀವಾ, ಇದು ಸೆಕೆಂಡ್ ಸ್ಟೆಪ್, ಸರ್ವಿಸ್ ಅಕೌಂಟ್ಸ್ ಕ್ರಿಯೇಟ್ ಮಾಡ್ತೀವಾ. ಓಕೆ, ಅನೋಟೇಷನ್ಸ್ ಏನು ಮಾಡಬೇಕಿಲ್ಲ. ಆ ಡಿಪ್ಲಾಯ್ಮೆಂಟಲ್ಲಿ ಆಬ್ವಿಯಸ್ಲಿ ನಾವು ಹೇಗೆ ಸರ್ವಿಸ್ ಅಕೌಂಟ್ ಸ್ಪೆಸಿಫೈ ಮಾಡ್ತೀವಿ, ಅದು ಸ್ಪೆಸಿಫೈ ಮಾಡಲೇಬೇಕು. ಸ್ಪೆಸಿಫೈ ಮಾಡ್ತೀವಿ. ಸೊ ಆಟೋಮೆಟಿಕ್ಲಿ ವಾಟ್ ಎವರ್, ಸಿನ್ಸ್ ವಿ ಹ್ಯಾವ್ ಪಾಡ್ ಐಡೆಂಟಿಟಿನಲ್ಲಿ ನಾವು ಆಲ್ರೆಡಿ ಸ್ಪೆಸಿಫೈ ಮಾಡಿರ್ತೀವಿ, ಸೊ ದಟ್ ಕ್ರೆಡೆನ್ಷಿಯಲ್ಸ್, ದಟ್ ಆಕ್ಸೆಸ್ ಲೆವೆಲ್ ವಿಲ್ ಬಿ ದೇರ್ ಬೈ ಡಿಫಾಲ್ಟ್. ಈ ಥರ ನಮಗೆ ಅಟ್ಯಾಚ್ ಇಲ್ಲಿ ಸರ್ವಿಸ್ ಅನೋಟೇಟ್ ಮಾಡೋದು, ಓಕೆ, ಅದಕ್ಕಿಂತ ಮುಂಚೆ ನಾವು ಇದನ್ನು ಕ್ರಿಯೇಟ್ ಮಾಡೋದು, ಆ ಸ್ಟೆಪ್ಸ್ ಎಲ್ಲ ಬೇಕಾಗಿಲ್ಲ. ಇಟ್ಸ್ ಕ್ವೈಟ್ ಸಿಂಪಲ್. I'll mark this with blue. Okay, create a role. Okay, ಈ ಟೈಮಲ್ಲಿ ಈ ಸಲ ನಾವು ರೋಲ್ ಹೇಗೆ ಮಾಡ್ತೀವಿ? ಸಿಂಪಲ್, ರೆಗ್ಯುಲರ್ ಸ್ಟ್ಯಾಂಡರ್ಡ್ ರೋಲ್ಸ್. ಕ್ರಿಯೇಟ್ ಸರ್ವಿಸ್ ವಿತ್ EKS ಸರ್ವಿಸಸ್ ಇಂದ ನಾವು ಆಕ್ಸೆಸ್ ಮಾಡ್ತೀವಿ. ಏನು ಪರ್ಮಿಷನ್? ಕ್ಲಿಕ್ ನೆಕ್ಸ್ಟ್. ಸೊ ಐ ವಾಂಟ್ ಟು ಆ್ಯಡ್ ಪರ್ಮಿಷನ್ಸ್. ಸರ್ವಿಸ್ ನೇಮ್ ಒಂದಷ್ಟು ಬರುತ್ತೆ, ಪಾಡ್ ಐಡೆಂಟಿಟಿ, ಅಲೋಸ್ ಪಾಡ್ಸ್. ನೀವು ಬರೀ ಇಷ್ಟು ಕೊಟ್ಟರೆ ಪರ್ಮಿಷನ್ಸ್ ಅದೇ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸೊ ಯೂಸ್ ಕೇಸಸ್ ಈ ಥರ ಇದ್ಮೇಲೆ ವಿಲ್ ಅಲೋ, ಇಲ್ಲಿ ನಿಮಗೆ ಇಟ್ ವಿಲ್ ಅಲೋ ಯು ಟು ಆ್ಯಡ್ ಪರ್ಮಿಷನ್ಸ್. S3 read permissions, select. Okay, so this is the role for S3 pod identity. Create. So ಇವಾಗ ರೋಲ್ಸ್ ಕ್ರಿಯೇಟ್ ಮಾಡಿದ್ವಾ? ಕ್ರಿಯೇಟ್ ಮಾಡಾದ್ಮೇಲೆ ಕೊಡು EKS ಮಾಡಿ, ಕೊಡು EKS, ಅಲ್ಲಿ ಕೊಡು EKS ಕೊಡು ಅಂದರೆ ಇವಾಗ ಆ್ಯಡ್ ಆಗಿದೆ, ಆಕ್ಟಿವ್ ಇದೆ. ಓಕೆ, ಸೊ ಲೆಟ್ಸ್ ಗೋ ಹಿಯರ್. ಪಾಡ್ ಎಂಟಿಟಿ ಸೆಟ್ ಮಾಡಬೇಕು, ಕಾನ್ಫಿಗರ್ ಮಾಡಿ, ಕ್ರಿಯೇಟ್ IAM ರೋಲ್ ಆಲ್ರೆಡಿ ಆಟೋಮೆಟಿಕ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೊ ನಾವು ಪಾಡ್ ಎಂಟಿಟಿಗೋಸ್ಕರ ನಾವು ಪರ್ಮಿಷನ್ಸ್ ಕ್ರಿಯೇಟ್ ಮಾಡಿದ್ರೆ ಆಟೋಮೆಟಿಕ್ಲಿ ಸೆಲೆಕ್ಟ್ಸ್ ದಟ್ ಟಾರ್ಗೆಟ್ IAM. ಸೊ ದಿಸ್ ಅನ್ ಆಪ್ಷನಲ್. Okay, Kubernetes namespace, refresh, unauthorized, like fetching namespace, manager. It is just a default, like say default. Okay, service account create ಆಗಿದೆಯಾ? ಫಸ್ಟ್ ಒಂದು ಕ್ರಿಯೇಟ್ ಮಾಡ್ಕೊಳ್ಳೋಣ. Let's go here.
Let's create one more service account. kubectl a create say nginx a get sa nginx if an o yaml. ಇದು ನಾವು ಏನು ಅನೋಟೇಟ್ ಮಾಡೋದೇನು ಬೇಕಿಲ್ಲ. ಓಕೆ, ನೋ ನೀಡ್ ಟು ಅನೋಟೇಟ್, ಜಸ್ಟ್ ಸ್ಪೆಸಿಫೈ ದ ಸರ್ವಿಸ್ ಅಕೌಂಟ್. ಇದು ಡಿಫಾಲ್ಟ್ ನೇಮ್ ಸ್ಪೇಸ್ ಅಲ್ಲಿ ಇರೋದು. ಓಕೆ, ಇಟ್ಸ್ ಇನ್ ದ ಡಿಫಾಲ್ಟ್ ನೇಮ್ ಸ್ಪೇಸ್. ಸ್ಪೆಸಿಫೈ that here. Sorry, okay, nginx ಅಲ್ಲ, nginx. Create this done. Okay, so ನನ್ನ ನೇಮ್ ಕೊಡಲಿಲ್ವಾ? Edit. Okay, it's fine. Okay, so this is an association. Save. So yes. Okay, go back. ಇವಾಗ association access identity association. You can see it is attached here. Add on. So we have here association ID. So ಯಾವ ಸರ್ವಿಸ್ ಅಕೌಂಟ್ ಯಾವ ನೇಮ್ ಸ್ಪೇಸ್ಗೆ ಅಟ್ಯಾಚ್ ಆಗಿದೆ. ಜಸ್ಟ್ ಇವಾಗ ಡಿಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಇವಾಗ ಲಾಸ್ಟ್ ಟೈಮ್ ನಮ್ದು ಏನಿತ್ತಲ್ಲ ಡಿಪ್ಲಾಯ್ಮೆಂಟ್, ಐ ಜಸ್ಟ್ ಓಪನ್ ದ ಡಿಪ್ಲಾಯ್ಮೆಂಟ್, ಐ ಮಾಡಿಫೈ. I'll go @/tmp. Already deployment file ಇದೆ. tmp that is kubectl edit. I think 4 ಇಂದ ಶುರು ಆಗ್ತಾ ಇತ್ತು. ಸರ್ವಿಸ್ ಅಕೌಂಟ್ ಇದರಲ್ಲಿ ಕೊಟ್ಟಿದ್ದೀನಿ ನಾನು. ಕಂಡೀಷನ್ಸ್ ಸರ್ವಿಸ್ ಅಕೌಂಟ್ ಇದೆ. ಸರ್ವಿಸ್ ಅಕೌಂಟ್ ಸೇಮ್ ಸರ್ವಿಸ್ ಅಕೌಂಟ್ ಅಪ್ಲೈ ಮಾಡ್ತೀನಿ ಇದನ್ನ ಸೇಮ್ ಫೈಲ್ನ. ಜಸ್ಟ್ I'll just as move this one as tmp nginx deployment YAML ಅಪ್ಲೈ ಮಾಡ್ತೀನಿ ಅಂತ. kubectl apply -f tmp nginx deployment kubectl get po exec inside it. kubectl exec -it. So nginx bash. ಇವಾಗ ಎಂಟರ್ತೀವಿ. ಸೊ AWS ಲೈನ್ ನಾವು ಇನ್ಸ್ಟಾಲ್ ಮಾಡ್ಕೋಬೇಕು, ಅದಿರಲ್ಲ. ಸೊ ಅದಕ್ಕೋಸ್ಕರ ನಾನು ಅನ್ಸಿಪ್ ಇನ್ಸ್ಟಾಲ್ ಮಾಡ್ಕೋಬೇಕು. apt create apt unzip apt install unzip. ಸೊ ಇದಾದ್ಮೇಲೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಪೇಸ್ಟ್. ಇಲ್ಲಿ ಸುಡೋ ಇರಲ್ಲ, ಸುಡೋ ರಿಮೂವ್ ಮಾಡಿ. ಶೆಟ್ ಮ್ಯಾನ್ unzip AWS paste. ಸೊ ಅಗೇನ್ ಪೇಸ್ಟ್, ಇಷ್ಟಷ್ಟೇ ರಿಮೂವ್. ಸೊ ಇವಾಗ AWS version AWS S3 LS perfect. ಸೊ ಯಾವ ಇನ್ನೂ ಮಾಡಿಲ್ಲ open identity. It just accessing using a open identity. Okay, this completes our demo. I'll clean up. Set kubectl delete deploy kubectl delete -f -file tmp nginx deployment to delete kubectl get sa delete sa next done, and clean up the and I'm just remove pod identity. I'll delete this identity association. Delete. Just if you want to delete it and install it. Oh, not this one. This one. Let's remove this. Don't want, and clean up IAM role. 3 pod identity delete. Yes, so just confirm role name. Done. So this covers our tab on pod entity versus. Oh, okay, this is what we have done. Created. Need not to do anything. Update deployment did and exec S3 right.